ಅರೆ ಏನ್ರಪ್ಪ, ನೀರ್ ಇಲ್ಲೆಲ್ಲಾದ್ರೂ ಸಿಗತ್ತಾ ನೋಡ್ರಿ. ಮಾಮ, ನಾನೋಗಿ ನೋಡ್ತೀನಿ. ನೋಡ್ರಪ್ಪ, ನೋಡ್ರಿ ಬೇಗ. ನನಗೂ ಕೊಡಿ, ಸ್ವಲ್ಪ ಜಾನುವಾರುಗಳಿಗೂ ಕೊಡಿಸಿ. ಸೆಕೆ ತುಂಬಾನೇ ಜಾಸ್ತಿ ಆಗಿದೆ. ಏನಮ್ಮ ನೀನು, ಯಾರ ಕಡೆಯಿಂದ ಆದ್ರೂ ಹಾಗಿಸ್ಕೊಂಡ್ ಬರ್ತಾರ? ಅವನಿಗೇನ್ ತಿಳಿಯತ್ತೆ ಅಂತ ಅವನ ಹತ್ರದಿಂದ ಔಷಧಿ ತಗೊಂಬಂದಿದ್ಯಾ ನೀನು? ನಾನಂತೂ ಈ ಔಷಧಿನೆಲ್ಲ ತಗೊಳ್ಳೋದಿಲ್ಲ. ಅಮ್ಮ, ನೀವ್ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಔಷಧಿನ ತಗೊಳ್ಳಿ. ಇಲ್ಲ ಅಂತ ಹೇಳದ್ನೆ ಅಲ್ವಾ? ಅವನನ್ನ ಮೊದ್ಲೇ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಇವತ್ತು ಹೀಗೆಲ್ಲ ಆಗ್ತಿರ್ಲಿಲ್ಲ. ಅಮ್ಮ ಅಮ್ಮ, ದಯವಿಟ್ಟು ನನ್ ಮಾತ್ ಕೇಳಿ. ನೀವ್ ಹೀಗ್ ನರಳೋದನ್ನ ನಾನ್ ನೋಡಕ್ ಆಗ್ತಾ ಇಲ್ಲ. ಅಮ್ಮ, ನನಗೋಸ್ಕರ ಸ್ವಲ್ಪ ಔಷಧಿನ ತಗೊಳ್ಳಿ ಅಮ್ಮ. ಆಳು ಹೇಳಿದಾನೆ ನಿಮ್ಗೆ ಗುಣ ಆಗುತ್ತೆ ಅಂತ. ಆ ಹುಡ್ಗ ಯಾರಿಗೇನ್ ಕೊಡ್ತಾನೆ ಅನ್ನೋ ಅದ್ ಅವನಿಗೆ ಗೊತ್ತು. ನಿನಗೆ ಆ ಬಾಳು ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿನೇ. ನಾನೇನ್ ಹೇಳ್ತೀನೋ ಅದನ್ ಯಾರು ಕೇಳಿಸ್ಕೊಳಲ್ಲ ನೀವು. ಸರಿ, ಈ ಸಲ ತಗೋತೀನಿ, ಕೊಡು. ಆದ್ರೆ ಒಂದ್ ಹೇಳ್ತೀನಿ ಕೇಳೋ, ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದ್ರ ಜವಾಬ್ದಾರಿ ಆ ಬಾಳುನೇ. ನಾನು ಔಷಧಿ ಕೊಡ್ತೀನಿ, ನೀವ್ ಎತ್ ಕೂತ್ಕೊಳ್ಳಿ. ಹಾ, ಕೊಡು. ಅಮ್ಮ, ಈಗ ನೀವು ಸ್ವಲ್ಪ ಮಲ್ಕೊಳ್ಳಿ. ಅದೇನು ಅಂತಂದ್ರೆ ಮತ್ತೆ ಈ ಊರಿಗೆ ಬೇಗ ಬರೋದಿಲ್ಲ. ಇದು ನೀನ್ ಹುಟ್ಟಿರೋ ಊರು. ಅದೇನೇನೇ ಆಗಿದ್ರು ಅದೆಲ್ಲಾ ವಿಷಯಗಳನ್ನ ನಿನ್ ಚರಿತ್ರೆಯಲ್ಲಿ ಬರೆಯಲಾಗತ್ತೆ. ಜನ ಎಲ್ರು ಅದನ್ನ ಪಾರಾಯಣ ಮಾಡ್ತಾರೆ. ಇದೊಂದೇ ಊರಲ್ಲ ಗುರುದೇವ, ಇಲ್ಲಿವರೆಗೂ ಅದೆಷ್ಟು ಊರುಗಳನ್ನ ನೋಡಿದೀನಿ, ಎಷ್ಟು ತಿರುಗಾಡಿದೀವಿ, ಎಷ್ಟು ಅಲ್ದಾಡಿದೀವಿ, ಆದ್ರೆ ಯಾವ ಲೆಕ್ಕನೂ ನನ್ನ ಹತ್ರ ಇಲ್ಲ. ಬಾಳು, ನೀನ್ ಇಷ್ಟು ದೊಡ್ಡ ಭಕ್ತರ ದಂಡನ್ನ ತಯಾರು ಮಾಡಿದ್ಯಾ, ಅದ್ರಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಯಾವ್ಯಾವ ಮನೆಗಳಲ್ಲಿ ನೀನು ಉದ್ಧಾರ ಮಾಡಿದ್ಯಾ ಆ ಮನೆಗಳಲ್ಲೆಲ್ಲ ಪೀಳಿಗೆಗಳವರೆಗೂ ನಿನ್ ಪೂಜೆ ನಡೆಯುತ್ತೆ. ಗುರುದೇವ, ಇದೆಲ್ಲ ನಡೀತಿರೋದು ನಿಮ್ ಕೃಪೆಯಿಂದ. ನೀವು ಹೇಳ್ದಾಗ ನಡೀತಿದೆ, ನಿಮ್ಮ ಆಶೀರ್ವಾದ ಇದೆ. ನಾವು ನೀವು ಹೇಳ್ದಾಗ ಕೇಳ್ತೀವಿ. ಈಗ ನೀವೇ ಹೇಳಿ, ಈಗ ಮುಂದೆ ಎಲ್ಲಿಗೆ ಹೋಗೋದು ಅಂತ? ಈಗ ನಾವು ಪಂಡ್ರಾಪುರ ದಾರಿಗೆ ಬಂದಾಯ್ತು. ಒಂದ್ಸಲ ಪಾಂಡುರಂಗನ್ ದರ್ಶನ ಮಾಡೋಣ ಅಂತ. ಸರಿ, ನಡೀರಿ. ಗೋದಾ, ಅಮ್ಮ ಔಷಧಿ ತಗೊಂಡಾಗಿಂದ ಹಾಗೆ ಮಲ್ಕೊಂಡೇ ಇದ್ದಾರಾ? ಹೌದು ನೋಡಿ, ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಎಬ್ಬಿಸ್ಲಾ ಅವ್ರನ್ನ? ಬೇಡ ಬೇಡ. ಅರೆ ಇಲ್ಲೋಡು, ನಾನು ಹುಷಾರಾದೆ.
ಇಲ್ ನೋಡಿ, ನಾನಿವಾಗ ಹುಷಾರಾದೆ. ಅಮ್ಮ ನಿಜವಾಗ್ಲೂನಾ? ಹೌದು, ನಾನಿವಾಗ ಚೆನ್ನಾಗ್ ಗುಣ ಆಗಿದ್ದೀನಿ. ನನಗೆ ಯಾವ ತೊಂದ್ರೆನೂ ಆಗ್ತಿಲ್ಲ. ಅಮ್ಮ ನಾ ಹೇಳಿದ್ದೆ ಅಲ್ವಾ ಬಾಳುಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಇದೆಲ್ಲ ಬಾಳು ಇಂದಾನೆ ಸಾಧ್ಯ ಆಯ್ತು. ನೀವು ಬಾಳು ಇಂದಾನೆ ಗುಣ ಆಗಿದ್ದೀರಾ ಅಮ್ಮ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ಅಮ್ಮ ಅವರು ನೋವಿಂದ ಅದೆಷ್ಟು ಒದ್ದಾಡ್ತಿದ್ರು. ಇವತ್ತು ಬಾಳು ಇರ್ಲಿಲ್ಲ ಅಂತ ಅಂದಿದ್ರೆ ಏನಾಗ್ತಿತ್ತು? ಅದೇನ್ ಬಾಳು ಬಾಳು ಅಂತ ಜಪ ಮಾಡ್ತಿದ್ದೀರಾ? ಏನಾದ್ರೂನು ಆ ಬಾಳುನಿಂದಾನೇ ಆಯ್ತು ಅಂತನಾ? ಏನೋ ನೀವ್ ಹೇಳ್ತಿದ್ದೀರಲ್ಲ, ಆತರ ಏನಾಗಿಲ್ಲ. ಒಮ್ಮಿಂದೊಮ್ಮೆ ಹೇಗ್ ಹುಷಾರ್ ತಪ್ಪುದ್ನೋ ಅದೇ ತರ ನನ್ ಗುಣನೂ ಆದೆ. ಅಮ್ಮ ಹಾಗೆ ಹೇಳಿದ್ರೆ ಹೇಗಾಗುತ್ತೆ? ನಾನೇ ಸ್ವತಃ ಬಾಳು ಹತ್ರ ಹೋಗಿದ್ದೆ. ಬಾಳುಂಗ್ ನಾನು ಹೇಳ್ದೆ ಅಮ್ಮಂಗೆ ಹುಷಾರಿಲ್ಲ ಅಂತ. ಅವ್ರಿಗೆ ಗುಣ ಆಗೋ ಹಾಗೆ ಏನಾದ್ರೂ ಮಾಡು ಅಂತ ಹೇಳ್ದೆ. ಅದಕ್ಕೆ ಬಾಳು ನಿಮ್ಗೋಸ್ಕರ ಔಷಧಿ ಕೊಟ್ಟ. ನೀನ್ ಏನೇ ಹೇಳಿದ್ರು ನನ್ಗಂತೂ ಈ ವಿಷಯ ಒಪ್ಪಿಗೆ ಆಗಲ್ಲ. ಆ ಬಾಳು ಇಂದ ನನಗ್ ತಲೆ ಬಿಸಿನೇ ಜಾಸ್ತಿ ಆಗ್ತಿದೆ. ಅರೆ ಏನ್ರಪ್ಪ, ನೀರ್ ಇಲ್ಲೆಲ್ಲಾದ್ರೂ ಸಿಗತ್ತಾ ನೋಡ್ರಿ. ಆ ಮಾಮ ನಾನೋಗಿ ನೋಡ್ತೀನಿ. ನೋಡ್ರಪ್ಪ, ನೋಡ್ರಿ ಬೇಗ. ನನಗೂ ಕೊಡಿ, ಸ್ವಲ್ಪ ಜಾನುವಾರುಗಳಿಗೂ ಕುಡಿಸಿ. ಸೆಕೆ ತುಂಬಾನೇ ಜಾಸ್ತಿ ಆಗಿದೆ. ಅಯ್ಯೋ ದೇವ್ರೆ, ನೋಡಿ ನೋಡಿ ನೋಡಿ, ಎಲ್ಲಾದ್ರೂ ಕೆರೆ, ಹೊಳೆ, ಬಾವಿ ಕಾಣುತ್ತಾ ಅಂತ ನೋಡಿ. ನೀವು ಸ್ವಲ್ಪ ನೀರು ತಗೊಂಡ್ ಬನ್ನಿ. ಸರಿ ಆಯ್ತು ಮಾಮ. ನಾನು ಹೋಗಿ ನೋಡ್ಲಾ? ಬೇಡ ಬೇಡ, ಇಬ್ಬಿಬ್ರು ಹೋಗ್ಬೇಡಿ. ಯಾರಾದ್ರೂ ಒಬ್ರು ಇಲ್ಲೇ ಇರಿ. ಬಾಳು, ಮೈಲಿಗಟ್ಲೆ ನೋಡಿದ್ರು ನೀರ್ ಕಾಣ್ತಿಲ್ಲ. ಜನ ಇಲ್ಲಿ ಹೇಗಿರ್ತಾರೆ, ಹೇಗ್ ಜೀವನ ಮಾಡ್ತಿದ್ದಾರೆ ಪಾಪ ಅವ್ರಿಗೆ ಗೊತ್ತು. ಹೌದು ಗುರುದೇವ, ಈ ಭಾಗದಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ. ಈ ಜನರ ಮೇಲೆ ವರುಣ ದೇವನ ಕೃಪೆ ಕಡಿಮೆ ಆಗಿದೆ. ಅವನಾದ್ರೂ ಏನ್ ಮಾಡ್ಬೇಕಪ್ಪ? ಜನ ಮರ ಕಡಿತಾ ಇದ್ದಾರೆ. ಮುಂದೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಬೇಸಿಗೆ, ಮಳೆಗಾಲ, ಚಳಿಗಾಲ, ವಸಂತಕಾಲ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ತುಂಬಾನೇ ತೊಂದರೆ ಆಗುತ್ತೆ. ಹೌದು ಗುರುದೇವ, ಇನ್ನು ಕೆಟ್ಟ ದಿನಗಳು ಬರ್ತಿದೆ. ಅದಕ್ಕಾಗಿ ನಾನು ಜನರಿಗೆ ಹೇಳ್ತಾನೆ ಇರ್ತೀನಿ, ಆ ದೇವರನ್ನ ನೀವೆಲ್ಲ ಸ್ಮರಿಸ್ತಾನೆ ಇರಿ ಅಂತ. ಅವನು ಈ ಜಗತ್ತಿನ ಯಜಮಾನ ಅಲ್ವಾ? ಅವನು ಇಲ್ಲಿ ಪಂಡ್ರಾಪುರದಲ್ಲಿ ನಿಂತಿದ್ದಾನೆ. ಭಕ್ತಿಯನ್ನ ಮಾಡಿ ಅವನ ಪಾದಕ್ಕೆ ಸಮರ್ಪಣೆ ಮಾಡಿ. ಆಗಷ್ಟೇ ನಿಮ್ಗೆ ಎಲ್ಲೋ ಕೆಲವು ಒಳ್ಳೆ ದಿನಗಳು ಬರ್ತವೆ ಅಂತ. ಅರೇ ಮಾರಯ್ಯ, ಅರೆ ಇದ್ರೊಳಗಡೆ ನೀರಿಲ್ವಾ? ಇಲ್ಲ ಇಲ್ಲ ಮತ್ತೆ ಅರೆ ನೀರೆಲ್ಲಿ ಸಿಗುತ್ತೆ? ಆ ಕಡೆ ಎಲ್ಲಾದ್ರೂ ನೀರ್ ಸಿಗುತ್ತಾ? ಇಲ್ಲ ಇಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಗೋದಾ, ಏನಮ್ಮವ್ರೆ? ಬಾಳು ಎಲ್ಲಿದ್ದಾನೆ? ಹೊರಗಡೆ ಇದ್ದಾನೆ. ಅವನೊಂದ್ ಸ್ವಲ್ಪ ಕರಿ. ಆಯ್ತು. ಬಾಳು, ಓ ಬಾಳು, ಅಮ್ಮವ್ರು ನಿನ್ನನ್ನು ಕರೀತಾ ಇದ್ದಾರೆ. ಅಮ್ಮವ್ರೆ, ನಿಮ್ಗೇನಾದ್ರೂ ಬೇಕಾಗಿದ್ಯಾ? ಏನು ಬೇಡ. ಏನಾಯ್ತು ಅಮ್ಮವ್ರೆ? ಏನಾದ್ರೂ ತಪ್ಪಾಯ್ತಾ? ಇಲ್ಲಪ್ಪ. ಮತ್ತೆ ನೀವು ನನ್ನ ಏನಕ್ಕೆ ಕರೆದಿದ್ದು? ನೀನು ಆ ಮಣ್ಣಿನ ಗುಳಿಗೆಗಳನ್ನ ನನ್ ಸಲುವಾಗಿ ತಯಾರಿಸಿದ್ದೆ ಅಲ್ವಾ? ಇಲ್ಲ. ಸುಳ್ಳು ಯಾಕೆ ಹೇಳ್ತೀಯಪ್ಪ? ನನಗೆಲ್ಲ ತಿಳಿದಿದೆ. ಆ ಗುಳಿಗೆಗಳು ನೀನೇ ಕೊಟ್ಟಿದ್ದು ಅಂತ, ಸರಿ ಅಲ್ವಾ? ಹೌದು. ಈಗ ನಿಮ್ಗೆ ಗುಣ ಆಗಿದೆ ಅಲ್ವಾ? ಹೌದು. ಅದಕ್ಕೆ ನನ್ಗೆ ಯಾವ ತೊಂದ್ರೆನೂ ಆಗ್ತಿಲ್ಲ ಈಗ. ಮತ್ತೆ ಬಾಳು, ಹಿಂದೆ ನಡೆದಿದ್ದನ್ನೆಲ್ಲ ಮರ್ತ್ ಬಿಡು ನೀನು. ನಿನ್ನಿಂದಾಗೇನೆ ನಾನಿವಾಗ ಗುಣ ಆಗಿರೋದು ಕಣಪ್ಪ. ಮತ್ತೆ ನಾನು ನಿನ್ಗೇನೇನೋ ಬೈದಿದ್ದೀನಲ್ಲ, ಅದನ್ನೆಲ್ಲ ಮನ್ಸಿಗೆ ಇಟ್ಕೋಬೇಡ ನೀನು. ಅಮ್ಮವ್ರೆ, ಹಾಗೇನಿಲ್ಲ. ನಾನು ಎಲ್ಲಿ ಏನ್ ಮಾಡಿದೆ? ನಾನು ಹಾಗೆ ಸುಮ್ಮನೆ ನಿಮ್ಗೆ ತುಳಸಿ ಕಟ್ಟೆಲಿದ್ದ ಮಣ್ಣಿನ ಔಷಧಿ ಕೊಟ್ಟೆ. ಆದ್ರೆ ಅದನ್ನ ಹೇಗ್ ಮಾಡ್ದೆ ನೀನು?
ಅದ್ ಯಾವ ಮಂತ್ರ ಹೇಳ್ದೆ ನೀನು ಆಗ? ಆ? ನನಗೂ ಆ ಮಂತ್ರ ಹೇಳ್ಕೊಡು. ಅಮ್ಮ ಅವರೇ, ಯಾವ ಮಂತ್ರನೂ ಇಲ್ಲ, ಏನೂ ಇಲ್ಲ. ಪಾಂಡುರಂಗನ ಹೆಸರು ಹೇಳ್ದೆ ಮತ್ತೆ ಕೃಷ್ಣನ ಹೆಸರು ಹೇಳಿ ಕೊಟ್ಟಿದ್ದಷ್ಟೇ ನೋಡಿ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಹಾಗಾಗಕ್ ಸಾಧ್ಯ ಇಲ್ಲ. ಮತ್ತೆ ನಿನಗ್ ಗೊತ್ತಿರೋ ಆ ಮಂತ್ರನ ಈಗ ನನಗ್ ಹೇಳ್ಕೊಡು. ಅಯ್ಯೋ ಅಮ್ಮ ಅವರೇ, ಹಾಗೇನು ಇಲ್ಲ ಅಮ್ಮ ಅವರೇ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಯಾವಾಗ ನನಗ ಆ ಮಂತ್ರ ಹೇಳ್ಕೊಡ್ತೀಯೋ ಅದಕ್ ಕಾಯ್ತಾನೆ ಇರ್ತೀನಿ ನಾನು. ಮುಂದಿನ ಸಲ ನನಗೇನಾದ್ರೂ ಹುಷಾರ್ ತಪ್ಪಿದ್ರೆ ನಿನ್ನನ್ ಎಲ್ಲಿ ಅಂತ ಹುಡುಕ್ಲಿ ನಾನು? ನಾನೇ ಆ ಮಂತ್ರ ಹೇಳ್ಕೊತೀನಿ, ಮತ್ತೆ ಗುಣ ಆಗ್ ಹೋಗುತ್ತೆ. ನಾನೀಗ ಹೊರಗಡೆ ಹೋಗ್ಲಾ? ಸ್ವಲ್ಪ ಕೆಲಸ ಇದೆ ನನಗೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀ ನನಗ್ ಹೇಳ್ತೀಯೋ ಇಲ್ವೋ ಈಗ? ಸರಿ, ನಿನಗ್ ತಿನ್ನಕ್ ಏನ್ ಕೊಡ್ಲಿ ನಾನೀಗ? ಲಡ್ಡು ಮಾಡ್ಕೊಡ್ಲಾ, ಚಿವಡ ಮಾಡ್ಕೊಡ್ಲಾ, ಅಥವಾ ಏನಾದ್ರೂ ಸಿಹಿ ಪದಾರ್ಥ? ನನಗೇನು ಬೇಡ ಅಮ್ಮ ಅವರೇ. ಸರಿಯಾದ ಸಮಯಕ್ಕೆ ಊಟ ಕೊಡಿ, ಅಷ್ಟೇ ಸಾಕು. ನಾನು ಹೊರಗಡೆ ಹೋಗ್ಲಾ ಅಮ್ಮ ಅವರೇ? ಹಸುಗಳಿಗೆ ಮೇವು ಹಾಕ್ಬೇಕು. ಸರಿ, ನಾನು ಹೋಗ್ತೀನಿ. ಹಾ, ಮಾಮ, ಎಲ್ಲೂ ನೀರ್ ಸಿಗ್ಲಿಲ್ಲ ಮಾಮ. ಈಗ ಏನ್ ಮಾಡೋದು? ಒಂದ್ ಬಾವಿ ಇತ್ತು, ಅದು ಸಹ ಒಣಗೋಗಿದೆ ನೋಡಿ ಈಗ. ಬಾಳು, ನಾನು ಏನ್ ಹೇಳ್ದೆ ನಿಂಗೆ? ಈಗ್ಲೇ ದಿನಗಳು ಹೀಗಿದ್ರೆ ಜನರು ಪಾಪ ಏನ್ ಮಾಡ್ಬೇಕು? ಅಯ್ಯೋ, ಅದ್ ಹೇಗೆ ಒಣಗೋಗಕ್ ಸಾಧ್ಯ ಆಗತ್ತೆ?